ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಸಿಷನ್ ಟ್ರೀ ಬಗ್ಗೆ ತಿಳ್ಕೊತಾ ಹೋಗೋಣ. ಡಿಸಿಷನ್ ಟ್ರೀ ಮೆಷಿನ್ ಲರ್ನಿಂಗ್ ಕಾನ್ಸೆಪ್ಟಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿ ಬರ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಡಿಸಿಷನ್ ಟ್ರೀನ ಮೊದಲಿಗೆ ನಾವು ಡೆಫಿನಿಷನ್ನ ನೋಡೋಣ. ಡೆಫಿನಿಷನ್ ಆಫ್ ಡಿಸಿಷನ್ ಟ್ರೀ. ಡಿಸಿಷನ್ ಟ್ರೀ ಅಂದ್ರೇನು? ಗ್ರಾಫಿಕಲ್ representation of all possible solution. Graphical representation of all possible solution to the problem based on ಕಂಡೀಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿ ಬರುವಂತಹ ಎಲ್ಲ ಪಾಸಿಬಲ್ ಸೊಲ್ಯೂಷನ್ಗಳನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಹೋದರೆ ಅದನ್ನ ಡಿಸಿಷನ್ ಟ್ರೀ ಅಂತ ಕರಿತೀವಿ. ಸೊ ಈ ಡಿಸಿಷನ್ ಟ್ರೀ ಒಂದು ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಗೋರಿದಮ್. ಈ ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಗೋರಿದಮ್ ಅಥವಾ ಟೆಕ್ನಿಕ್ ಅಂದರೆ ಡಿಸೈರ್ಡ್ ಔಟ್ಪುಟ್ ನಮಗೆ ಸಿಗ್ತಾ ಹೋಗುತ್ತೆ. SVM ಅಲ್ಲೂ ಕೂಡ ಅಥವಾ ಡಿಸಿಷನ್ ಟ್ರೀ ಎರಡೂ ಕೂಡ ಎಕ್ಸಾಂಪಲ್ ಆಗಿರುತ್ತೆ ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಗೋರಿದಮ್ಗೆ. ನೆಕ್ಸ್ಟ್ ಇದನ್ನು ನಾವು ಬೋತ್ ಕ್ಲಾಸಿಫಿಕೇಷನ್ ಮತ್ತು ರಿಗ್ರೆಷನ್ ಎರಡರದ್ದು ಪ್ರಾಬ್ಲಮ್ಸ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಟ್ರೀ ಹೇಗೆ ಕ್ಲಾಸಿಫೈ ಆಗಿರುತ್ತೆ ಅಂದರೆ ಡಿಸಿಷನ್ ಟ್ರೀ ಕ್ಲಾಸಿಫಿಕೇಷನ್ನ ನೋಡ್ತಾ ಹೋದರೆ ಮೊದಲನೇದು ಇಂಟರ್ನಲ್ ನೋಡ್ಸ್, ಎರಡನೇದು ಬ್ರ್ಯಾಂಚಸ್ ಇರುತ್ತೆ, ಮೂರನೇದು ಲೆಫ್ಟ್ ನೋಡ್. ಸೊ ಈ ಮೂರನ್ನು ನೋಡೋಣ. ಸೊ ಇಂಟರ್ನಲ್ ನೋಡ್ ಇದರಲ್ಲಿ ಏನಿರುತ್ತೆ ಅಂದರೆ ಫೀಚರ್ಸ್ ಆಫ್ ಡೇಟಾ ಸೆಟ್. ಈ ಫೀಚರ್ಸ್ ಆಫ್ ಡೇಟಾ ಸೆಟ್ ಎಲ್ಲಿರುತ್ತೆ? ಇಂಟರ್ನಲ್ ನೋಡ್ಸಲ್ಲಿರುತ್ತೆ. ಬ್ರ್ಯಾಂಚಸ್ಸಲ್ಲಿ ಏನಿರುತ್ತೆ ಅಂದರೆ ಡಿಸಿಷನ್ ರೂಲ್ಸ್ ಬ್ರ್ಯಾಂಚಸ್ಸಲ್ಲಿರುತ್ತೆ. ರೆಪ್ರೆಸೆಂಟೇಷನ್ ಔಟ್ಕಮ್ನ ಯಾವುದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಲೆಫ್ಟ್ ನೋಡ್, ಅಥವಾ ಕೊನೆಯಲ್ಲಿ ಏನು ನೋಡ್ ಉಳಿಯುತ್ತೆ ಲೀಫ್ ನೋಡ್, ಅದು ಕೊನೆ ಎಂಡ್. ಸೊ ಇದರಲ್ಲಿ ನಾವು ಟೈಪ್ಸ್ ಆಫ್ ಡಿಸಿಷನ್ ಟ್ರೀನ ನೋಡೋಣ. ಟೈಪ್ಸ್ ಆಫ್ ಡಿಸಿಷನ್ ಟ್ರೀ ಅಂತ ನೋಡ್ತಾ ಬಂದರೆ ಮೊದಲನೇದು ನಮಗೆ ಕೆಟಗೋರಿಕಲ್ ವೇರಿಯಬಲ್ ಡಿಸಿಷನ್ ಟ್ರೀ. ನೆಕ್ಸ್ಟ್ ಎರಡನೇದು ಕಂಟಿನ್ಯೂಯಸ್ ವೇರಿಯಬಲ್ ಡಿಸಿಷನ್ ಟ್ರೀ. ಎರಡು ಟೈಪ್ ಆಫ್ ಡಿಸಿಷನ್ ಟ್ರೀ ನಮ್ಮ ಹತ್ರ ಇರುತ್ತೆ. ಕೆಟಗರಿಕಲ್ ವೇರಿಯಬಲ್ ಡಿಸಿಷನ್ ಟ್ರೀ ಅಂತಂದರೆ ಡಿಸಿಷನ್ ಟ್ರೀ ವಿತ್ ಕೆಟಗರಿ ಟಾರ್ಗೆಟ್ ವೇರಿಯಬಲ್. ಅದರಲ್ಲಿ ಏನಿರುತ್ತೆ ಅಂದರೆ ಆ್ಯಸ್ ಕೆಟಗರಿ ಟಾರ್ಗೆಟ್ ವೇರಿಯಬಲ್ ಎಲ್ಲಿರುತ್ತೆ? ಕೆಟಗರಿಕಲ್ ವೇರಿಯಬಲ್ ಡಿಸಿಷನ್ ಟ್ರೀಯಲ್ಲಿರುತ್ತೆ. ಆದರೆ ಕಂಟಿನ್ಯೂಯಸ್ ಡಿಸಿಷನ್ ಟ್ರೀಯಲ್ಲಿ ಕಂಟಿನ್ಯೂಯಸ್ ಟಾರ್ಗೆಟ್ ವೇರಿಯಬಲ್ಸ್ ಇರುತ್ತೆ. ಕಂಟಿನ್ಯೂಸಲ್ಲಿ ಏನಿರುತ್ತೆ? ಕಂಟಿನ್ಯೂಯಸ್ ಟಾರ್ಗೆಟ್ ವೇರಿಯಬಲ್ಸ್ ಇರ್ತಾ ಹೋಗುತ್ತೆ. ಸೊ ಇದರ ವರ್ಕಿಂಗನ್ನು ನೋಡ್ತಾ ಹೋಗೋಣ. ಹೌ ಡಿಸಿಷನ್ ಟ್ರೀ ವರ್ಕ್ಸ್. ಈ ಡಿಸಿಷನ್ ಟ್ರೀ ಹೇಗೆ ವರ್ಕ್ ಆಗುತ್ತೆ ಇದನ್ನು ನೋಡ್ತಾ ಹೋದಾಗ ಮೊದಲನೇದು ಫಸ್ಟ್ ಏನು ಮಾಡುತ್ತೆ ಅಂದರೆ ಬಿಗಿನ್ ಟ್ರೀ ಫ್ರಮ್ ರೂಟ್ ನೋಡಿಂದ ಶುರು ಮಾಡೋಣ. ಆ ರೂಟ್ ನೋಡ್ನ ನಾವು ಎಸ್ ಅಂತ ತಿಳ್ಕೊಳ್ಳೋಣ. ಇಂದ ನಾವು ಶುರು ಮಾಡೋಣ. ಆ ಅಲ್ಲಿ ಏನಿರುತ್ತೆ? ಕಂಪ್ಲೀಟ್ ಡೇಟಾ ಸೆಟ್. ನಮ್ಮ ಡಿಸಿಷನ್ ಟ್ರೀನ ಡೇಟಾ ಸೆಟ್ ಎಲ್ಲಿರುತ್ತೆ? ಆ ರೂಟ್ ನೋಡಲ್ಲಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ 2 ಏನು ಅಂದರೆ ಫೈಂಡ್ ಬೆಸ್ಟ್ ಅಟ್ರಿಬ್ಯೂಟ್ಸನ್ನು ನಾವು ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಮಾಡೋದು ಅಂದರೆ ಯೂಸಿಂಗ್ ಅಟ್ರಿಬ್ಯೂಟ್ ಸೆಲೆಕ್ಷನ್ ಮೆಷರ್ಸ್ನ ಯೂಸ್ ಮಾಡಿಕೊಂಡು ನಾವು ಬೆಸ್ಟ್ ಅಟ್ರಿಬ್ಯೂಟ್ಸ್ನ ಫೈಂಡ್ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ರೂಟ್ ನೋಡ್ನ ನಾವು ಡಿವೈಡ್ ಇಂಟು ಸಬ್ಸೆಟ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಆಲ್ ಪಾಸಿಬಲ್ ವ್ಯಾಲ್ಯೂಸ್ ವಿತ್ ಬೆಸ್ಟ್ ಅಟ್ರಿಬ್ಯೂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್
ಜನರೇಟ್ ಡಿಸಿಷನ್ ಟ್ರೀ ನೋಡ್ ವಿತ್ ಹ್ಯಾವಿಂಗ್ ಬೆಸ್ಟ್ ಅಟ್ರಿಬ್ಯೂಟ್ಸನ್ನು ಯೂಸ್ ಮಾಡಿಕೊಂಡು ಡಿಸಿಷನ್ ಟ್ರೀನ ನೋಡ್ಸ್ನ ನಾವು ಮಾಡ್ತೀವಿ. ಇದನ್ನು ರಿಕರ್ಸಿವ್ಲಿ ಇದೇ ಥರ ಡಿಸಿಷನ್ ಟ್ರೀನ ಫಾರ್ಮ್ ಮಾಡಬೇಕು. ಅದರಲ್ಲಿ ಏನಾಗಬೇಕು ಅಂದರೆ ಕೊನೆಯ ಸ್ಟೆಪ್ ವೇರ್ ಯು ಗೆಟ್ ನೋ ಫರ್ದರ್ ಕ್ಲಾಸಿಫೈಯಿಂಗ್ ನೋಟ್ಸ್. ಫರ್ದರ್ ಕ್ಲಾಸಿಫೈ ಮಾಡೋಕ್ಕಾಗ್ದಲೇ ಅಂತ ಇರೋ ನೋಡನ್ನು ಸಿಗೋವರೆಗೂ ನಾವು ಇದನ್ನು ಸ್ಪ್ಲಿಟ್ ಮಾಡ್ತಾ ಹೋಗಬೇಕು. ಅದನ್ನು ಏನಂತ ಕರಿತೀವಿ, ಕೊನೆಯ ನೋಡನ್ನು ನಾವು ಲೀಫ್ ನೋಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೀಫ್ ನೋಡ್. ಫಾರ್ ಎಕ್ಸಾಂಪಲ್ ಒಂದು ಡಿಸಿಷನ್ ಟ್ರೀನ ನೋಡ್ತಾ ಹೋಗೋಣ. ಸೊ ಔಟ್ಲುಕ್, ನಮ್ಮ ಎನ್ವಿರಾನ್ಮೆಂಟ್ ಹೇಗಿದೆ? ಔಟ್ಲುಕ್, ಇವತ್ತಿನ ಎನ್ವಿರಾನ್ಮೆಂಟು ಸನ್ನಿ ಇದೆಯೋ ಅಂದರೆ ಬಿಸಿಲಿದೆಯೋ, ಅಥವಾ ಓವರ್ಕಾಸ್ಟ್ ಮಾಡ್ರೇಟ್, ಅಥವಾ ರೈನ್. ಎಸ್ ಆರ್ ನೋ ಸ್ಟೇಟ್ಮೆಂಟ್ಸ್ ಥರ ಹೋಗುತ್ತೆ. ಸನ್ನಿ ಇದ್ದರೆ ನಮಗೆ ಹ್ಯೂಮಿಡಿಟಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಹ್ಯೂಮಿಡಿಟಿ ಏನಾದರೂ ಹೈ ಇತ್ತಾ ಅಥವಾ ನಾರ್ಮಲ್ ಇದೆಯಾ? ಹ್ಯೂಮಿಡಿಟಿ ಏನಿದೆ ನಮಗೆ ನೋ, ಹೈ ಇಲ್ಲ. ಆದರೆ ನಾರ್ಮಲ್ ಇದೆಯಾ? ಎಸ್, ನಾರ್ಮಲ್ ಇದೆ. ನೆಕ್ಸ್ಟ್ ಓವರ್ಕಾಸ್ಟ್ ಕಂಡೀಷನ್ಸ್ ಇದೆಯಾ? ಎಸ್ ಅಂದರೆ ಮಾಡ್ರೇಟ್. ನೆಕ್ಸ್ಟ್ ರೈನ್ ಜೊತೆ ವಿಂಡ್ ಬರ್ತಾ ಇದೆಯಾ? ಸ್ಟ್ರಾಂಗ್ ವಿಂಡ್ ಬರ್ತಾ ಇದೆಯಾ ಅಥವಾ ವೀಕ್ ವಿಂಡ್ ಬರ್ತಾ ಇದೆ ಅಂತ ಅಂದರೆ ಸ್ಟ್ರಾಂಗಾಗಿ ವಿಂಡ್ ಬರ್ತಾ ಇದೆಯಾ ಅಥವಾ ವೀಕ್ ಸ್ಟ್ರಾಂಗಾಗಿ ಬರ್ತಾ ಇದೆಯಾ? ನೋ. ವೀಕಾಗಿ ಬರ್ತಾ ಇದೆಯಾ? ಎಸ್. ಈ ಎಸ್ ಮತ್ತು ನೋಡ ನಾವು ಫರ್ದರಾಗಿ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಗೆ ಲೀಫ್ ನೋಡ್ ಆಯಿತು, ಅಲ್ಲಿಗೆ ನಾವು ಸ್ಟಾಪ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಡಿಸಿಷನ್ ಟ್ರೀ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ವಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ಸನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಏನು ಮಾಡೋಣ? ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ನ ನೋಡ್ತಾ ಹೋದರೆ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಟು ಸಾಲ್ವ್, ಇದನ್ನು ನಾವೇನಕ್ಕೆ ಯೂಸ್ ಮಾಡ್ಬೋದು? ಟು ಸಾಲ್ವ್ ಡಿಸಿಷನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಇದನ್ನು ನಾವು
dato che